ಹಾಯ್ ಫ್ರೆಂಡ್ಸ್, ನಾನು ಭಾಗ್ಯಶ್ರೀ. ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಸೊ ಎಲ್ಲರೂ ಸಹಿತ ಕೇಳ್ತಾ ಇರ್ತೀರ ಬಜೆಟ್ ಎಷ್ಟು, ಇಂಟೀರಿಯರ್ ಕಾಸ್ಟ್ ಎಷ್ಟು ಅಂತೆಲ್ಲ. ಸೊ ಅದೆಲ್ಲ ಆನ್ಸರ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಜೊತೆಗೆ ಮೇಲ್ಗಡೆ ವಾಟರ್ ಪ್ರೂಫ್ ಹೇಗಾಗಿದೆ ಮತ್ತು ಹೊಸದಾಗಿ ಮನೆ ಕಟ್ಟೋರಿಗೆ ಸ್ವಲ್ಪ ಟಿಪ್ಸ್ ಕೊಟ್ಟಿದ್ದೀನಿ. ನನ್ನ ಅನುಭವದಿಂದ ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದನ್ನು ಹೇಳ್ತಾ ಇದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ. ಸದ್ಯದ ಮಟ್ಟಿಗೆ ನನಗೆ ಇಲ್ಲೂ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಎಲ್ಲರೂ ಬಾತ್ರೂಮಲ್ಲಿ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದೀರಾ ಅಂತ ಕ್ವಶನ್ಸ್ ಕೇಳಿದ್ರಿ. ಸುಕ್ಕಿನ ಮಾಡಿಬಿಟ್ಟು ಸ್ಮಾಲ್ ಜಲ್ಲಿಕಲ್ ಅಂತಲ್ಲ ಅದನ್ನು ಯೂಸ್ ಮಾಡಿ ಒಂದು ಲೇಯರ್ ಮಾಡಿದರೆ ಅದು ಅಂದ್ಕೊಂಡಿರೋದು 30 lakhs ಬಜೆಟ್. ಅಷ್ಟೊಳಗೆ ಇತ್ತು, ಅಷ್ಟೇ ಮನೆ ಅಂದರೆ ಅಷ್ಟೆಲ್ಲ ಇರ್ತಿತ್ತೇನೋ. ಬಟ್ ನಾವು ಆಮೇಲೆ ಮಿಡಲಲ್ಲಿ ಎಷ್ಟು ಚೇಂಜಸ್ ಬನ್ನಿ ಎಲ್ಲಿ ನಿಲ್ಲಿಸಿದ್ದೆ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ಇವೆರಡು ರೂಮು ನಾನು ಡೈಲಿ ಯೂಸ್ ಮಾಡೋ ರೂಮು. ಆ ಕಡೆ ಆಫೀಸು, ಈ ಕಡೆ ಬೆಡ್ರೂಮ್. ಬಟ್ ಇನ್ನೊಂದು ಸ್ಪೆಷಲ್ ರೂಮ್ ಇದೆ, ತುಂಬ ಚೆನ್ನಾಗಿ ವಿಡಿಯೋಸಲ್ಲಿ ಇಷ್ಟ ಆಗಿದೆ. ಹಂಚಿನ ರೂಮು, ತುಂಬ ಸ್ಪೇಸ್ ಚೆನ್ನಾಗಿದೆ ಅಂತ ತಿಳ್ಕೊಂಡು ಹಾಲ್ ಥರ ಕ್ರಿಯೇಟ್ ಮಾಡಿದ್ವಿ. ಆ ರೂಮಿಗೆ ಹೋಗ್ತಾ ಇದ್ದಾರೆ ಇವಾಗ. ಸೊ ಇದು ನೋಡ್ಬೋದು, ನೀವು ವರ್ಟಿಕಲಲ್ಲಿದೆ ಎಲ್ಲ ಕಿಟಕಿಗಳು ಸಹಿತ. ಸೊ ಈ ಮನೆ ಏರ್ ಕೇಸ್ ಏನಿದೆ ಸ್ವಲ್ಪ ಜಾಸ್ತಿ ಆ ಕಡೆ ಹೋಗಿದೆ ರೆಡಿ, ಫೌಂಡೇಶನ್ಗಿಂತ ಜಾಸ್ತಿ. ಯಾಕೆ ಅಂದರೆ ನಮ್ಮ ಫಸ್ಟ್ ಪ್ಲ್ಯಾನಲ್ಲಿ ಸ್ಟೇರ್ ಕೇಸ್ ಇರಲೇ ಇಲ್ಲ. ಎಲ್ಲಿ ನೀವು ಕಾರ್ ಪಾರ್ಕಿಂಗ್ ಅಂತ ನೋಡಿದ್ರಲ್ಲ ಆ ಸ್ಪೇಸಲ್ಲಿ ನನ್ನ ಸ್ಟೇರ್ ಕೇಸ್ ಇತ್ತು. ಸೊ ಹಾಗಾಗಿ ಅಲ್ಲೇ ಪ್ಲ್ಯಾನ್ ಔಟ್ಸೈಡಿಂದ ಹತ್ತೋದು ಅಂತ ಆಗೋದ್ರಿಂದ ಅಲ್ಲೇ ಇತ್ತು. ಇದಕ್ಕೋಸ್ಕರ ಇದು ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ. ಯಾಕಂದರೆ ಇದು ನಾವು ಮಿಡಲಲ್ಲಿ ತಂದಿರೋ ಪ್ಲಾನ್. ನಾವೇಳಿಲ್ಲ ಈ ಮನೆ ರಿಟರ್ನ್ ಪ್ಲಾನೇ ಇಲ್ಲ ಅಂತ ಮಿಡಲಲ್ಲಿ ಚೇಂಜ್ ಮಾಡಿದ್ವಿ. ಫೌಂಡೇಶನ್ ಎಲ್ಲ ಆಗಿ ಇನ್ನೇನು ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋ ಟೈಮಲ್ಲಿ ಅರ್ಧ ಮನೆ ಗೋಡೆ ಕಟ್ಟಾದ್ಮೇಲೆ ಅಲ್ಲೇ ಬೇಡ ಸ್ಟೇರ್ ಕೇಸು, ನಾವು ಇಲ್ಲೇ ಮಾಡೋಣ ಅಂತ ಹೇಳಿದಾಗ 2 ಅಡಿ ಸ್ವಲ್ಪ ಮುಂದೆ ತಗೊಂಡು, ಹಾಗಾಗಿ ಅಲ್ಲಿ ಎಲಿವೇಶನ್ಗೆ ಸ್ವಲ್ಪ ನಿಮಗೆ ಕಾಣ್ಬೋದು ಎಲಿವೇಶನ್. ಸೊ ಇಷ್ಟು ಕಂಜೆಸ್ಟೆಡ್ ಆಗಿರೋ ಸ್ಟೇರ್ ಕೇಸು ಸಹಿತ ನಮ್ಗೆ ಮಿಸ್ಟೇಕ್ ಇದೆ. ಯಾಕಂದ್ರೆ ನಾವು ಮೊದಲೇ ಪ್ಲಾನ್ ಮಾಡಿರಲಿಲ್ಲ ಅಂತ. ಈಗ ಹೊಸದಾಗಿ ಮನೆ ಕಟ್ಟೋರಿಗೆ ನನ್ನ ಟಿಪ್ಸ್ ಏನಂದರೆ, ದಯವಿಟ್ಟು ನೀವು ಮೊದಲೇ ಪ್ಲಾನ್ ಮಾಡ್ಕೊಳ್ಳಿ, ಒಂದು ಕ್ಲೀನ್ ಪಿಕ್ಚರ್ ಇಟ್ಕೊಳ್ಳಿ. ಸೊ ಇಲ್ಲೇ ನಮಗೆ ಸ್ಟೇರ್ ಕೇಸ್ ಬರಬೇಕು, ಹೀಗೆ ಇರಬೇಕು, ಇಷ್ಟೇ ಜಾಸ್ತಿ ಸ್ಪೇಸ್ ಇರಬೇಕು ಅಂತೇಳಿ. ಮಿಡಲಲ್ಲಿ ನೀವು ಏನೇ ಚೇಂಜಸ್ ಮಾಡೋಕೆ ಹೋಗ್ತೀವಿ ಅಂತ ಆದರೆ ನಿಮಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಜಾಸ್ತಿ ಇರುತ್ತೆ. ಆ ಲೇಬರ್ಗೆ ಕಾಂಟ್ರಾಕ್ಟಿಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ. ಅವ್ರಿಗೆ ಕನ್ವಿನ್ಸ್ ಮಾಡ್ಬೇಕಾದ್ರೆ ಮೊದಲಿನ ರೇಟಿಗೂ ಈ ರೇಟಿಗೂ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಮನೆ ಕಟ್ಟೋರು ದಯವಿಟ್ಟು ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಕಾಂಟ್ರಾಕ್ಟ್ ಏನಾರ ಕೊಡ್ತಿದ್ದೀರಾ ಅಂತಂದರೆ ಕರೆಕ್ಟಾಗಿ ರಿಟರ್ನ್ ಪ್ಲಾನ್ ಇಟ್ಕೊಳ್ಳಿ. ಎಲಿವೇಶನ್ ಹೀಗೇ ಬರಬೇಕು ಅಂತ ಇಟ್ಕೊಳ್ಳಿ, ಸ್ಮೂತಾಗಿ ಹೋಗುತ್ತೆ. ಮಿಡಲಲ್ಲಿ ಅಂತ ಏನಾದ್ರು ಹೀಗೆ ಚೇಂಜಸ್ ಮಾಡ್ಕೊಂತ ಹೋದ್ರೆ ಪೇಚಾಡೋದಂತೂ ಗ್ಯಾರಂಟಿ. ಟೆರೆಸ್ ಡೋರ್ ಹೊರಗಡೆ ಓಪನಿಂಗ್ ಇರೋದನ್ನ ಎಕ್ಸ್ಪೋಸ್ ಆಗೋದ್ರಿಂದ ನಾವೆಲ್ಲ ವುಡ್ಡಿಗೆ ಹೋಗಿಲ್ಲ, ಸ್ಟೀಲಿಗೆ ಹೋಗಿದ್ವಿ. ಇದು ಟಾಟಾ ಸ್ಟೀಲ್ ಅಂತ ಇರ್ತಲ್ಲ ಈ ಕಡೆ ಹೊಸದಾಗಿ. ಸೊ ಅದ್ರದ್ದು ಡೋರ್ ಇದು. ಸೊ ಆಮೇಲೆ ಶೇಡ್ ಆಗಬಾರ್ದು ಡೋರ್ ಅಂತ ಹೇಳ್ಕೊಂಡು ಈ ಕಡೆ ಒಂದು ಕರ್ಟನ್ ಹಾಕೊಂಡಿದ್ದೀವಿ. ಸೊ ಈ ಕಡೆ ಬರ್ತಂಗೆ ನಿಮ್ಗೆ ಗೊತ್ತಾಗುತ್ತೆ, ಈ ಬಿಸಿಲು ಹೊಡೆಯುತ್ತೆ. ಇಷ್ಟು ಆ ಕಡೆನೇ ಎಲ್ಲ ಸೂರ್ಯ. ನಾನು ಇವಾಗ ಮಾರ್ನಿಂಗ್ ಮಾಡ್ತಿರೋದು ವಿಡಿಯೋ, ಹಾಗಾಗಿ ಕಾಣಿಸ್ಬೋದು ನಿಮಗೆ ಹೆಂಗಿದೆ ಅಂತ ಹೇಳ್ಕೊಂಡು. ಈ ಕಡೆ ಇರೋದು ನಾನು ಹೇಳ್ದಂಗೆ ಸ್ಪೆಷಲ್ ರೂಮ್, ಎಲ್ಲರಿಗೂ ಇಷ್ಟ ಅಂತ. ಬಟ್ ನಾನು ಈ ರೂಮ್ ಸ್ವಲ್ಪ ಡಿಸಪಾಯಿಂಟ್ ಮಾಡ್ಬೋದು. ಬಿಕಾಸ್ ಈ ರೂಮ್ನ ನಾನು ತುಂಬ ಸಿಂಪಲ್ ಆಗಿ ಇಟ್ಕೊಂಡು ಏನೂ ಸಹಿತ ಇದೇನೂ ಮಾಡಿಲ್ಲ. ಹಾಲ್ ಹೇಗಿದೆ ಹಾಗೆ ಬಿಟ್ಟಿದ್ದೀನಿ. ಜಸ್ಟ್ ಒಂದು ಕರ್ಟನ್ಸ್ ಹಾಕಿದ್ದೀನಿ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಯಾಕೆ ಅಂತಂದರೆ ಈಗಿನ ನನ್ನ ಮಗಳು 4 years, ಅವಳೊಂದು 7-8 years ಆದಮೇಲೆ ಅವಳಿಗೇನು ಡ್ಯಾನ್ಸ್ ಮಾಡ್ತಾಳೆ, ಡ್ಯಾನ್ಸ್ ಸ್ಟುಡಿಯೋ ಥರ ಸೆಟಪ್ ಮಾಡಬೇಕು ಅಂದರೆ ಅವಾಗ ಆ ಮೂಮೆಂಟಲ್ಲಿ ಏನು ಟ್ರೆಂಡಿಂಗ್ ಇದೆ ಅವಾಗ ಮಾಡ್ಕೋಣ. ಇವಾಗಲೇ ಮಾಡಿಟ್ಬಿಟ್ಟು ಆಮೇಲೆ ಅಯ್ಯೋ ಈಗ ಹೊಸದಾಗಿ ಬಂದಿದೆ ಮಾಡ್ಬೋದಾಗಿತ್ತು, ಹಳೆ ಥರ ಸಿಸ್ಟಮ್ ಎಲ್ಲ ಇದ್ದೀವಿ ಅಂತ ಬೇಜಾರಾಗಬಾರ್ದು ಅಂತ ಹೊಸದಾಗಿ ಟ್ರೆಂಡ್ ಏನು ಬರುತ್ತೆ ಮುಂದೆ ಅವಳಿಗೆ ಯಾವಾಗ ಹೇಗೆ ಮಾಡಬೇಕು ಅನಿಸುತ್ತೆ ಅವಾಗ ಮಾಡೋಣ ಅಂತ ಈ ಸ್ಪೇಸ್ನ ಬಿಟ್ಟಿದ್ದೀವಿ. ಸೊ ಇದು ಒಂದ್ಸಲ ಒಂದಲ್ಲ ಒಂದಿನ ರಿನೋವೇಷನ್ ಆಗುತ್ತೆ, ಆವಾಗ ಮತ್ತೆ ವಿಡಿಯೋ ಮಾಡಿ ಹಾಕ್ತೀವಿ. ಸೊ ಇದು ಹಂಚು. ನೀವು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ ಮೊನಾಕೋ ಅಂತ ಹೇಳ್ತಾರಲ್ಲ, ಹಂಚು ಒಳಗಡೆ ಈ ಥರ ವ್ಯೂ ಕಾಣುತ್ತೆ ನಿಮಗೆ. ಸದ್ಯದ ಮಟ್ಟಿಗೆ ನನಗೆ ಇಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಈಗ 1 ವರ್ಷ ಮಲ್ಗಳೇನು ತಗೊಂಡಿದ್ದೀವಿ. ನನ್ನ ರಿವ್ಯೂ ಪ್ರಕಾರ ಓಕೆ ಫೈನ್. ಬಟ್ ಹಾಗಂತ ಇಡೀ ಮನೇನೇ ಅದನ್ನು ಕಟ್ಟಕ್ಕೆ ಹೋಗ್ತೀವಿ ಅಂದರೆ ಏನು ಪ್ರಾಬ್ಲಮ್ ಆಗೋದಂದರೆ, ಈಗ ಜೇಡ ಇರುತ್ತಲ್ಲ ಬೆಳೆ ಅದೆಲ್ಲ ಸ್ವಲ್ಪ ಕಟ್ಟತ್ತೆ ಸ್ಪೈಡರ್ ಎಲ್ಲ. ಸೊ ಅದೊಂದು ಸ್ವಲ್ಪ ಇರುತ್ತೆ. ಎನಿ ಟೈಮ್ ಅದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಆಗಲ್ಲ ಅಂತ ಸ್ವಲ್ಪ ನಾವು ಇದಕ್ಕೆ ಹೋಗ್ಬಿಡ್ತೀವಿ, RCC ಹೋಗ್ಬಿಡ್ತೀವಿ. ಬಟ್ ಏನಂತಾರೆ, ಕಾರ್ನರು ಬಾಲ್ಕನಿ ಏರಿಯಾದಲ್ಲಿ ಹೊರಗಡೆ ಪೋರ್ಟಿಗೆ ಹೋಗಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದು ಮೇಲ್ಗಡೆ ಹಾಕಿದ್ದೀವಲ್ಲ ಹಂಚು, ಇದು ಚೆನ್ನಾಗೂ ಕಾಣುತ್ತೆ, ಎಲೆಗೆಂಟಾಗಿ ಕಾಣುತ್ತೆ. ಗ್ರೇ ಕಲರ್ ಯೂಸ್ ಮಾಡಿರೋದು ನಾನು ಅದಕ್ಕೋಸ್ಕರ. ಸೊ ಈಗ ಈ ಹಾಲ್ ನಾನು ಈಗ ಸದ್ಯಕ್ಕೆ ಪಾರ್ಟಿ ಹಾಲ್ ಅಂತಲೇ ಬಿಟ್ಟಿದ್ದೀನಿ. ಗೆಸ್ಟ್ಗಳು ಬಂದರೆ ಇಲ್ಲಿ ಅಂತ ಹಳೆ ಮಂಚ ಮತ್ತೆಲ್ಲ ಇಟ್ಟಿದ್ದೀನಿ ಸೆಟಪ್ ಮಾಡಿಕೊಂಡು ಸುಮ್ಮನೆ.
ಇದು ಮೇಲ್ಗಡೆ ಬಾತ್ರೂಮು. ಸೊ ಇಲ್ಲಿ ವಾಶ್ ಬೇಷನ್ನು, ಕೆಳಗಡೆ ಅಲ್ಯೂಮಿನಿಯಂ ಇಂಟೀರಿಯರ್ ಸ್ಟೋರೇಜ್ ಇದೆ. ಜೊತೆಗೆ ಇಲ್ಲಿ ಕ್ರೀಮ್ ಶೇಡಿಂದು 2x4 ಟೈಲ್ಸ್ ಇದೆ, 3 ಸೈಡ್ ಇದೆ. ಹೈಲೈಟರ್ ಆಗಿ ಅದೇ ಥರದ್ದು ಆನಿಕ್ಸ್ ಬ್ರೌನ್ ಕಲರ್ನ ಯೂಸ್ ಮಾಡಿದ್ದೀವಿ, ನೋಡ್ಬೋದು. ಓಲ್ಡ್ ವಿಡಿಯೋದಲ್ಲಿ ಈ ಥರ ನಿಮಗೆ ಬ್ಲೂಯಿಶ್ ಕಲರ್ ಪೇಂಟ್ ಆಗಿರಲಿಲ್ಲ, ಇದು ವಾಟರ್ ಪ್ರೂಫ್ ಪೇಂಟ್ ಅಂತ ಹೇಳ್ತಾರೆ. ಇವಾಗ ಏನಂದರೆ ಈ ಮಲೆನಾಡಲ್ಲಿ ಎಲ್ಲರ ಮನೆ ನೋಡ್ಬೋದು, ಆ ಕಡೆ ಎಲ್ಲ ಅಂದರೆ ಹಿಂಗೆ ಗ್ಲಾಸ್ ಹಾಕೊಂಬನ್ನಿ ನಿಮಗೆ ಕಾಣುತ್ತೆ, ಎಲ್ಲ ಕಡೆ ಶೀಟ್ ಹಾಕ್ಕೊಂಡೇ ಹಾಕೋತಾರೆ, ಇಲ್ಲ ಹಂಚು ಹಾಕೊತಾರೆ. ಓಪನ್ ಟೆರಸ್ ಬಿಟ್ಕೊಳೋದೇ ಇಲ್ಲ, ಯಾಕಂದರೆ ಲೀಕೇಜ್ ಆಗುತ್ತೆ ಅಂತ ಒಂದು ಕಾರಣಕ್ಕೆ. ಹಾಗಾಗಿ ನಾವು ಫಸ್ಟ್ ಇಯರಲ್ಲೇ ಮನೆ ಕಟ್ಟಿ 1 ತಿಂಗಳು ಆದಮೇಲೆ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆನೇ ಇಲ್ಲಿಗೊಂದು ಮತ್ತೊಂದು ಸುರ್ಕಿ ಅಂತ ಹೇಳ್ತಾರೆ, ಅದು ಮತ್ತೊಂದು ಲೇಯರ್ನ ಸುರ್ಕಿನ ಮಾಡಿಬಿಟ್ಟು ಸ್ಮಾಲ್ ಜಲ್ಲಿಕಲ್ ಅಂತ ಅದನ್ನು ಯೂಸ್ ಮಾಡಿ ಒಂದು ಲೇಯರ್ ಮಾಡಿದರೆ ಅದ್ರ ಮೇಲೆ ನಾವು ವಾಟರ್ ಪ್ರೂಫ್ ಮಾಡಿಸಿದ್ದೀವಿ. ಈ ಪ್ರೊಫೆಷ್ನಲ್ ವಾಟರ್ ಪ್ರೂಫ್ ಕೈನೂ ಮಾಡಿಸ್ಬಿಟ್ಟು ಅದಾದಮೇಲೆ 2 ಸ್ಟೆಪ್ ತೊಗೊಂಡು, ಒಂದು ಪ್ರೊಫೆಷ್ನಲ್ ಕೈಯಿಂದ ವಾಟರ್ ಪ್ರೂಫ್ ಕೆಮಿಕಲ್ ಏನೋ ಹಾಕ್ತಾರೆ ಸ್ಲ್ಯಾಬ್, ಮದರ್ ಸ್ಲ್ಯಾಬಿಗೆ ಏನೂ ಆಗಬಾರ್ದು ಅಂತ, ಅದನ್ನು ಮಾಡಿಸಿ ಆದಮೇಲೆ ಏಷ್ಯನ್ ಪೇಂಟಿಂಗ್ ಇರುತ್ತಲ್ಲ ವಾಟರ್ ಪ್ರೂಫ್, ಅದನ್ನು ಸಹಿತ ಅದನ್ನು ಸ್ವಲ್ಪ ಬ್ಲೂಯಿಶ್ ಶೇಡಲ್ಲಿ ವೈಟ್ ಹೊಡೆದ್ಬಿಟ್ರೆ ಪಕ್ಕಂತ ಹಿಂಗೆ ಮಕ್ಕಕ್ಕೆ ಹೊಡೆದ್ಬಿಡುತ್ತೆ ಅಂತ ಸ್ವಲ್ಪ ಬ್ಲೂಯಿಶ್ ಕಲರ್ನ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಟೆರೆಸ್ನ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಟೆರೆಸ್ಸು ಜಾಗ ನೀಟಾಗಿದೆ. ಆದಷ್ಟು ಒಂದು 5 ವರ್ಷ 3 ವರ್ಷಕ್ಕೆ ಒಂದ್ಸಲ ನಾವು ಈ ಥರ ಪೇಂಟ್ ಹೊಡ್ಕೊತಾ ಇದ್ರೆ ಲೀಕೇಜ್ ಆಗಲ್ಲ ಅಂತ ಅಂತಾರೆ. ಸೊ ಅದನ್ನು ನೋಡೋಣ, ನೆಕ್ಸ್ಟ್ ಒಂದು 4-5 ವರ್ಷ ಆದಮೇಲೆ ಅದನ್ನು ಹೇಳ್ತೀನಿ ಲೀಕೇಜ್ ಆಗುತ್ತೋ ಇಲ್ಲ ಅಂತ. ಈಗ ಸದ್ಯ ಅಂತ ಗೊತ್ತಿಲ್ಲ, ಸದ್ಯ ನಮ್ಮ ಕಡೆಗೆ ನಾವೇನು ಪ್ರೊಟೆಕ್ಟ್ ಮಾಡ್ಕೋಬೇಕು ಸ್ಲ್ಯಾಬಿಗೆ ಪ್ರೊಟೆಕ್ಟ್ ಅಂತೂ ಮಾಡ್ಕೊಳ್ತೀವಿ. ಸೊ ನೀವು ಕೆಳಗಡೆ ನೋಡಿರ್ತೀರ ಲೈಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಕೊಂಡು, ಈ ಮನೆ ಸ್ವಲ್ಪ ಹಳೆಯ ಕಾಲದ ಮನೆಗೆ ಒಂಥರ ಆ್ಯಂಟಿಕ್ ಲೈಟ್ ಕಾಣಿಸ್ತಾ ಇರ್ಬೋದು. ಸೊ ಅದನ್ನು ನಾವು ಆರ್ಡ್ರ್ ಮಾಡೋದು ಮಿಂತ್ರದಲ್ಲಿ ಅನಿಸುತ್ತೆ, ನಮ್ಮನೆ ಮಿಂತ್ರನ ಆಮೇಲೆ 2 ಕಡೆನೂ ಇದೆ. ಸೊ ಮಿಂತ್ರದಲ್ಲಿ ಆರ್ಡ್ರ್ ಮಾಡಿರೋದು. ಸೊ ಅದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ ನಿಮಗೆ. ನಾವು ತುಂಬ ಹುಡ್ಕೊಳಕ್ಕೆ ಹೋಗಿಲ್ಲ, ಗೃಹಪ್ರವೇಶ ಟೈಮಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ ಮನೆ ಕಟ್ಟೋರಿಗೆ ಕಷ್ಟ ಏನು ಅಂತ. ಹಾಗಾಗಿ ಆನ್ಲೈನ್ ಏನು ಸಿಕ್ತು, ಏನೇನು ಗ್ರ್ಯಾಬ್ ಮಾಡಬೇಕು ಅದನ್ನು ಸ್ವಲ್ಪ ಗ್ರ್ಯಾಬ್ ಮಾಡಿ ಮಿಂತ್ರದಲ್ಲಿ ಆರ್ಡರ್ ಮಾಡಿದ್ದೀವಿ 2 ಕಡೆ. ಅದು ನಮ್ಮ ಮನೆಗೆ ಸ್ವಲ್ಪ ಲುಕ್ ಕೊಟ್ಟಿದೆ, ಹೊರಗಡೆ ಲೈಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಟಿಕ್ ಥರ. ನಮ್ಗೆ 2 ಬೆಡ್ರೂಮ್ ಇದೆಲ್ಲ, ಮಾಸ್ಟರ್ ಬೆಡ್ರೂಮ್ ಆಗಿರ್ಬೋದು ಮತ್ತು ಆಫೀಸ್ ರೂಮ್, ಅವೆರಡು ಕೆಳಗಡೆ ಇರೋದ್ರಿಂದ ನಾವು ಸ್ಟೇರ್ ಕೇಸ್ ಹತ್ತಿದ್ರೆ ರೇರ್ ಆಗೋಗಿದೆ. ಯಾವಾಗ ಅಪ್ರೂಪಕ್ಕೆ ನಮಗೆ ಏನೋ ಒಂದು ಬೇಕು ಅಲ್ಲಿ ಅಂತಂದ್ರೆ ಮಾತ್ರ ಹೋಗ್ತಿದ್ವಿ. ಡೈಲಿ ಯೂಸಿಗೆ ಅಂತ ಇದು ಡುಪ್ಲೆಕ್ಸ್ ಆಗಿ ಮಾಡೋ ಸ್ಟೇರ್ ಕೇಸ್ ಯೂಸ್ ಆಗ್ತಿಲ್ಲ. ಬಟ್ ಹಾಂ, ಏನೋ ಫಂಕ್ಷನ್ ಮಾಡಬೇಕು ಅಂದರೆ ಪಕ್ಕ ಅಲ್ಲೊಂದು ರೂಮ್ ಇದೆ ಅನ್ನೋ ಒಂದು ಸೇಫ್ಟಿ ಸೆಕ್ಯೂರಿಟಿ ಅಂತ ಇದ್ದಿರ್ತವೆ, ಅಲ್ಲಿದೆ ಆರಾಮಾಗಿ ಒಂದು ಹಾಲ್ ಮಾಡ್ಬೋದು, ಫಂಕ್ಷನ್ ಮಾಡ್ಬೋದು ಅಂತ ಹೇಳ್ಕೊಂಡು ಡೈಲಿ ಯೂಸ್ ಮಾಡೋಕ್ಕೆ ಇಷ್ಟೇ ಸ್ಪೇಸ್ ನಮ್ಮದು. 2 ಬೆಡ್ರೂಮು, 1 ಹಾಲು, 1 ಕಿಚನ್. ತುಂಬ ಈಸಿಯಾಗಿ ಇಟ್ಕೊಂಡಿದ್ದೀವಿ, ಸಿಂಪಲ್ ಆಗಿರ್ಬೇಕು ಮನೆ ಅಂತ. ತುಂಬ ಗಿಜಿ ಮಾಡ್ಕೊಂಡ್ರೆ ನಮಗೆ ಈಗೇನೋ ಓಕೆ ಸ್ವಲ್ಪ ಇದೀವಿ, ಎನರ್ಜಿ ಇದೆ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ವಯಸ್ಸಾದ್ಮೇಲೆ ಯಾರು ಹತ್ತಿ ಇಳಿದು 1 ಬೆಡ್ರೂಮಿಗೆ ಹೋಗ್ರೆ ಹತ್ತಿ ಇಳಿದು ಹೋಗ್ಬರೋಷ್ಟೆಲ್ಲ ಪೇಷನ್ಸ್ ಇಲ್ಲ ಅಂತ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ, ಈ ಕಡೆ ಆಫೀಸ್ ರೂಮ್ ಇದೆ. ಸೊ ಎಲ್ಲರೂ ಬಾತ್ರೂಮಲ್ಲಿ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದೀರಾ ಅಂತ ಕ್ವಶನ್ಸ್ ಕೇಳಿದ್ರಿ. ಸೊ ನೋಡ್ಬೋದು ನೀವಿಲ್ಲಿ ನಾವು ಯೂಸ್ ಮಾಡಿರೋದು 3 ಸೈಡು ಕ್ರೀಮ್ ಕಲರ್ ಗ್ಲಾಸಿ ಟೈಲ್ಸ್ ಬರುತ್ತೆ 2x4, ಅದನ್ನು ಯೂಸ್ ಮಾಡಿದ್ದೀವಿ. ಆ್ಯಂಡ್ ಮಿಡಲಲ್ಲಿ ಹೈಲೈಟರ್ ಆಗಿ ವುಡ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ, ಮ್ಯಾಟ್ ಫಿನಿಶಿಂಗ್ ಎಂದು. ಸೊ ನೋಡ್ಬೋದು ನೀವು 3 ಸೈಡು ನಾವು ಕ್ರೀಮ್ ಇದ್ದರೆ ಮಿಡಲಲ್ಲಿ ವುಡ್ ಇದೆ. ಆ್ಯಂಡ್ ಕೆಳಗಡೆ ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಈ ಬಾತ್ರೂಮ್ 5x6 ಇದೆ. ಅದೇ ಅಟ್ಯಾಚ್ ಬಾತ್ರೂಮು 6x6, ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಸೊ ಇಲ್ಲಿ ನಮಗೆ ವಾಶ್ ಬೇಸಿನು ಬರುತ್ತೆ ಮತ್ತು ಅಲ್ಯೂಮಿನಿಯಂ ಇಂಟೀರಿಯರ್ ಸ್ಟೋರೇಜು ಬರುತ್ತೆ. ಸೇಮ್ ಅಲ್ಲಿ ಏನು ಯೂಸ್ ಮಾಡಿದ್ದೀವಿ ಅದೇ ಟೈಲ್ಸು, ಆ ಕಡೆ ಈ ಕಡೆ ಗ್ಲಾಸಿ ಕ್ರೀಮ್ ಫಿನಿಶಿಂಗು ಮತ್ತು ಮಿಡಲಲ್ಲಿ ಹೈಲೈಟರ್ ಆಗಿ ವುಡ್ ಫಿನಿಶಿಂಗಿಗೆ ಹೋಗಿದ್ದೀವಿ. ಮತ್ತು ವಾಲ್ ಮೌಂಟೆಡ್ ಟಾಯ್ಲೆಟ್ನ ಯೂಸ್ ಮಾಡಿದ್ದೀವಿ. ಕಿಚನ್ಗೆ ಯೂಸ್ ಮಾಡಿರೋದು ಮೇಲ್ಗಡೆ ಮೊರಕ್ಕನ್ ಡಿಸೈನಿಂದು ಯೂಸ್ ಮಾಡಿದ್ವಿ ಕೌಂಟರ್ ಟಾಪ್ ಮೇಲೆ. ಸೊ ಅದು ಡಿಫ್ರೆಂಟಾಗಿ ಕಾಣುತ್ತೆ ಮತ್ತು ತುಂಬ ನೈಸಾಗಿದೆ, ಸ್ಮೂತಾಗಿದೆ, ಈಸಿಯಾಗಿ ವೈಪ್ ಅಪ್ ಮಾಡ್ಬೋದು. ನಾವು ಈ ಮನೆನ ಸ್ಟಾರ್ಟ್ ಮಾಡಿರೋದು 30 ಲಕ್ಷದಿಂದ. ಸೊ ಇದಿಷ್ಟೇ ಮನೆ ಆಗಿತ್ತು. ನಮ್ಗೇನು ಪ್ಲ್ಯಾನ್ ಇದೆ, ನಾವು ಇದು ರಿಟರ್ನ್ ಪ್ಲ್ಯಾನ್ ಕೊಟ್ಟಿರೋದೇ ನಾನು, ಯಾರು ಇಂಜಿನಿಯರ್ಸ್ ಏನು ಈ ಪ್ಲ್ಯಾನ್ ಕೊಟ್ಟಿಲ್ಲ. ರಿಟರ್ನಲ್ಲಿ ನನಗೆ ಇಲ್ಲಿ ಹಾಲ್ ಬೇಕು, ಇಲ್ಲಿ ಆಫೀಸ್ ರೂಮ್ ಅಥವಾ ಡಾಟರ್ ರೂಮ್ ಬೇಕು, ಇಲ್ಲಿ ನನಗೆ ಮಾಸ್ಟರ್ ಬೆಡ್ರೂಮ್ ಬೇಕು, ಇಲ್ಲಿ ಪೂಜಾ ರೂಮ್ ಬೇಕು, ಕಿಚನ್ ಬೇಕು ಅಂತ ಜಸ್ಟ್ ಸ್ಕೆಚ್ ಹಾಕಿ ಕೊಟ್ಟಿದ್ದೆ. ವಾಸ್ತು ಪ್ರಕಾರ ಇಲ್ಲಿ ಇದೆ ಎಲಿಮೆಂಟು, ಇದನ್ನು ನೀವು ಒಂದು ಟ್ರಯಾಗ್ರಾಮಲ್ಲಿ 1200 ಸ್ಕ್ವೇರ್ ಫೀಟಲ್ಲಿ ಮಾಡಿಕೊಡಿ ಅಂತೇಳಿ. ಸೊ ಅದನ್ನು ಒಬ್ಬರು ಮಾಡಿಕೊಟ್ಟಿದ್ದು ನನಗೆ. ನಾವು ಫಸ್ಟಿಗೆ ಈ ಮನೆ ಸ್ಟಾರ್ಟ್ ಮಾಡ್ಕೊಂತ ಅಂದ್ಕೊಂಡಿರೋದು 30 lakhs ಬಜೆಟ್. ಅಷ್ಟೊಳಗೆ ಇತ್ತು, ಅಷ್ಟೇ ಮನೆ ಅಂದರೆ ಅಷ್ಟೆಲ್ಲ ಇರ್ತಿತ್ತೇನೋ. ಬಟ್ ನಾವು ಆಮೇಲೆ ಮಿಡಲಲ್ಲಿ ಎಷ್ಟು ಚೇಂಜಸ್ ತೊಗೊಂಡ್ವಿ ಅಂದರೆ, ಈ ಕಡೆ ಎಲಿವೇಶನ್ ತೊಗೊಬಂದ್ವಿ, ಹಂಚು ಅಂತ ಅಂದ್ಕೊಂಡಿದ್ರೆ 70 ರೂಪಾಯಿಗೆ ಒಂದು ಹಂಚು. ನಾರ್ಮಲ್ ಹಂಚಿಗೆ ಹೋದರೆ, ಮಂಗಳೂರು ಹಂಚಿಗೆ ಹೋದರೆ 20 ರೂಪಾಯಿ ಸಿಗುತ್ತೆ. ಇದು 3 ರೇಟ್ 70 ರೂಪಾಯಿ.
ನಾರ್ಮಲ್ ಹಂಚಿಂದು ವೇಟ್ ಇರುತ್ತಲ್ಲ ಅದು ಸ್ವಲ್ಪ ಹಗುರ ಇರುತ್ತೆ, ಕಡಿಮೆ ಕಬ್ಬಿಣದ ಗೇಜ್ ಯೂಸ್ ಮಾಡ್ಬೋದು. ಬಟ್ ಇದಿದೆಯಲ್ಲ ಇದು ತುಂಬ ಭಾರ ಇರುತ್ತೆ, ಅದಕ್ಕೆ ನಾವು ಜಾಸ್ತಿ ಗೇಜಿನ ಕಬ್ಬಿಣ ಹಾಕ್ಬೋದು. ನಾವು ಕಬ್ಬಿಣ ಒಂದು ಟನ್ ಒಂದು ಕಾಲು ಟನ್ ಅಂದ್ಕೊಂಡ್ರೆ 2.5 ಟನ್ ತನಕ ಹೋಯ್ತು. ಹಾಗಾಗಿ ನಮ್ಮ ವೇರಿಯೇಷನ್ 1.5 ಲಕ್ಷದಿಂದ 3 ಲಕ್ಷ ತನಕ ಹೋಯ್ತು. ಇಲ್ಲಿ ಕಬ್ಬಿಣಕ್ಕೆ ನಮಗೆ ತುಂಬಾ ದುಡ್ಡು ಹೋಯ್ತು, ಕಬ್ಬಿಣ ಮತ್ತೆ ಹಂಚಿಗೆ. ಎಲಿವೇಶನ್ಗೆ ಅಷ್ಟು ಕೊಡ್ತೀವಿ ಅಂತ ಅನ್ಕೊಂಡಿಲ್ಲ. ಮತ್ತೆ ಈ ಗ್ರಾನೈಟ್ ಅನ್ಕೊಂಡಿಲ್ಲ, ರೆಡ್ ಆಕ್ಸೈಡ್ ಪೇಂಟ್ ಅಂದ್ರೆ ಆರಾಮ್ ತುಂಬಾ ಬಜೆಟ್ ವೈಸ್ ಅಲ್ಲಿ ಆಗ್ತಿತ್ತು. ಗ್ರಾನೈಟ್ ಅಲ್ಲಿ ಅಂತ ಹೋದಾಗ ತುಂಬಾ ಸ್ವಲ್ಪ ಇದಕ್ಕೂ ಕಾಸ್ಟ್ ಆಯ್ತು ಇದು. ಸೊ ನಾವು ಎಲಿವೇಶನ್ಗೆ ಅಂತ ಹೋದಾಗ್ಲೇ ನಮಗೆ ಸ್ವಲ್ಪ ಜಾಸ್ತಿ ಕಾಸ್ಟ್ ಬಜೆಟ್ ಎಕ್ಸ್ಟೆಂಡ್ ಆಯ್ತು. ಸ್ಟೇರ್ ಕೇಸ್ ನ ಹೊರಗಡೆ ತಗೊಂಡ್ಬಂದ್ವಿ, ಮೇಲ್ಗಡೆ ಒಂದು ರೂಮ್ ಕಟ್ಕೊಂಡ್ವಿ. ಹಾಗಾಗಿ ನಮ್ದು ಎಕ್ಸ್ಟೆನ್ಷನ್ ಆಗಿ 55 ಲಕ್ಷಕ್ಕೆ ನಿಂತ್ಕೊಂತು. ಮನೆಗೆ ಇಂಟೀರಿಯರ್ಸ್ ಅಂತ ಹೋದಾಗ ಪ್ಲೈವುಡ್ ಇಂಟೀರಿಯರ್ಸ್ ಕೊಟೇಶನ್ ಕೇಳಿದ್ವಿ. ಸೊ ಅದು ಒಂದು 10-12 ಲಕ್ಷ ಕೊಟ್ಟಿದ್ರು. ನನಗೆ ಅವಾಗ ಒಂದ್ಸಲ ಯೋಚನೆ ಆಯ್ತು, ಏನಪ್ಪ 10-12 ಲಕ್ಷ ಇಂಟೀರಿಯರ್ಸಿಗೆ ಕೊಟ್ಟಿದ್ವಿ, ಅದು ಫಿಕ್ಸ್ ಆಗಿರ್ಲಿಕ್ಕೋಸ್ಕರನ. ಅದು ಮತ್ತೆ ಪ್ಲೈವುಡ್ ಅಂದ್ರೆ ಈ ಮಲೆನಾಡಲ್ಲಿ ಒಂದು ಮ್ಯಾಕ್ಸಿಮಮ್ 10 ಇಯರ್ಸ್ ಬರ್ಬೋದು. ಮಾಯಿಸ್ಟ್ ಆಗ್ಬಿಟ್ಟು ಅದೊಂಥರ ಪೌಡರ್ ಕೂಡ ಉದುರುತ್ತೆ. ನಾವಿರೋ ಈ ಸಿಟಿಯಲ್ಲಿ ಇದು ಸ್ವಲ್ಪ ಮಲೆನಾಡು ಸಾಗರ. ಸೊ ಇಲ್ಲಿ ಆ ಪ್ರಾಬ್ಲಮ್ ಇದೆ, ತುಂಬಾ ಜನ ಫೇಸ್ ಆಗಿದೆ, ಎಲ್ಲರೂ ಹೇಳ್ತಾರೆ. ಹಾಗಾಗಿ ಅದನ್ನ ಹೋಗ್ಲಿಲ್ಲ, ಅಲ್ಯೂಮಿನಿಯಮಿಗೆ ಹೋಗಿದ್ವಿ. ನನಗೆ ಗೊತ್ತಿರೋ ನನ್ನ ಫ್ರೆಂಡ್ ಪವನ್ ಅಂತ ಹೇಳ್ಕೊಂಡು ಅವನು ಇಂಟೀರಿಯರ್ಸ್ ಮಾಡಿಕೊಟ್ಟಿದ್ದು ಅಲ್ಯೂಮಿನಿಯಮು. ಸೊ ಈ ಮನೆ ಬಜೆಟ್ ಕೇಳ್ತಾ ಇರ್ತೀರಾ. ಸೊ ಈ ಹೊರಗಡೆ ಕನ್ಸ್ಟ್ರಕ್ಷನ್ 2000 ಸ್ಕ್ವೇರ್ ಫೀಟ್ ಕೊಟ್ಟಿದ್ದೀವಿ. ಟೋಟಲ್ ಮನೆ ಇರುತ್ತೆ 1800 ಸ್ಕ್ವೇರ್ ಫೀಟ್ ಅಂತ ಹೋಗುತ್ತೆ. ಬಜೆಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಚೇಂಜಸ್ ಮಾಡ್ಕೊಂತ ಹೋಗಿದ್ದಕ್ಕೆ ಗ್ರಾನೈಟಿಗೆ ಹೋಗ್ತೀವಿ. ಗ್ರಾನೈಟ್ ಕಾಂಟ್ರಾಕ್ಟರ್ ಪ್ಲಾನ್ ಅಲ್ಲಿ ಇರಲಿಲ್ಲ, ನಮ್ಮ ಪ್ಲಾನ್ ಅಲ್ಲಿ ಇದ್ದು. ಆಮೇಲೆ ಟೈಲ್ಸ್ ಆಗಿರ್ಬೋದು 16x16 ನೋಡ್ತಿದ್ದೀರಾ, ಇದು ಸಹಿತ ನಮ್ಮ ಪ್ಲಾನ್ ಅಲ್ಲಿ ಆಗಿರ್ಬೋದು. ಬಾತ್ರೂಮ್ ಆಕ್ಸೆಸರೀಸ್ ಆಗಿರ್ಬೋದು, ಅದು ಸಹಿತ ನಮ್ಮ ಪ್ಲಾನ್ ಅಲ್ಲಿ ಆಗಿರೋದು. ಹಾಗಾಗಿ ಸ್ವಲ್ಪ ಬಜೆಟ್ ನಮಗೆ ಜಾಸ್ತಿ ಆಗ್ತಾ ಹೋಯ್ತು. ಅದಲ್ಲದೆ ಇಂಟೀರಿಯರ್ಸ್ ನಮ್ಗೆ ಟೋಟಲ್ ಬಂದ್ಬಿಟ್ಟು ಒಂದು 3,80,000 3,70,000 ತನಕ ಆಗಿದೆ. ಈ ಟೋಟಲ್ ವಾರ್ಡ್ರೂಮ್ ಇದೆ, 2 ರೂಮಲ್ಲೂ ಮೇಲಿಂದ ಕೆಳಗಡೆ ವಾರ್ಡ್ರೂಮ್ ಇದೆ, ಕಿಚನ್ ಇದೆ, ಮತ್ತೆ ಅಲ್ಲಿ ಕಿಚನ್ ಸ್ಟೋರೇಜ್ ರೂಮಲ್ಲಿ ಒಂದು ವಾರ್ಡ್ರೂಮ್ ಆಗಿದೆ. ಇದಿಷ್ಟು ಸೆಟ್. ಎಲ್ಲಾ ಬಾತ್ರೂಮ್ ಅಲ್ಲೂ ಸಹಿತ ಕಿಚನಿಗೆ ಮಿರರ್ ಮತ್ತೆ ಸಿಂಕ್ ಆಗಿರೋದು, ಮೇಲ್ಗಡೆ ಒಂದು ದೊಡ್ಡ ರೂಮ್ ಅಲ್ಲಿರೋ ಮಿರರ್ ಆಗಿರ್ಬೋದು, ಎಲ್ಲ ಟೋಟಲ್ ಸೇರಿ ನಮಗೆ ಒಂದು 3,80,000 ಆಗಿದೆ. ನನ್ನ ಕಡೆಯಿಂದ ಹೊಸದಾಗಿ ಮನೆ ಕಟ್ಟೋರಿಗೆ ಒಂದು ಟಿಪ್ಸ್ ಏನಪ್ಪಾ ಅಂತಂದ್ರೆ, ನೀವೇನು ಕಾಂಟ್ರಾಕ್ಟ್ ಮಾಡಿರ್ತೀರ, ಏನು ಅಗ್ರಿಮೆಂಟ್ ಮಾಡಿರ್ತೀರ, ಎಲ್ಲ ಮೆಟೀರಿಯಲ್ನ ಬರ್ಕೊಳ್ಳಿ, ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅಂತ ಹೇಳ್ಕೊಂಡು. ಮಿಡಲಲ್ಲಿ ನಿಮ್ಗೆ ತುಂಬ ಕ್ಲಾಸಸ್ ಆಗ್ಬೋದು. ನನ್ನ ಕಾಂಟ್ರಾಕ್ಟರ್ ಅಂತಾರೆ, ಎಷ್ಟೇ ಜನ ಮನೆ ಕಟ್ಟೋರು, ನಿಮ್ಮ ರಿಲೇಟಿವ್ಸ್ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಮನೆ ಕಟ್ಟಾರೆ ಅವ್ರಿಗೆಲ್ಲ ಕೇಳಿ, ಏನಾದರೂ ಒಂದು ಅಸಮಾಧಾನ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಮೊದಲೇ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಯಾವುದು ಹಾಕ್ತಾ ಇದ್ದೀರಾ, ಅಲ್ಟ್ರಾಟೆಕ್ ಸಿಮೆಂಟ್ ಹಾಕ್ತಿದ್ದೀರಾ, ಏನು ಪ್ರತಿಯೊಂದು ಡೀಟೇಲ್ಸು ತಗೊಳ್ಳಿ. ಬಾತ್ರೂಮಲ್ಲಿ ಯಾವ ಆಕ್ಸೆಸರೀಸ್ ಹಾಕ್ತಿದ್ದೀರಾ, ಯಾವ ಕಂಪ್ನಿದು ಹಾಕ್ತಿದ್ದೀರಾ ಅಂತ ತಗೊಳ್ಳಿ. ಅದನ್ನೆಲ್ಲ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಮುಂದೆ ಯಾವುದೇ ರೀತಿ ಇಶ್ಯೂಸ್ ಬರಬಾರ್ದು ಅಂತ ಹೇಳ್ಕೊಂಡು. ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ, ಈ ಕಾಂಟ್ರಾಕ್ಟ್ ನೀವು ಲೇಬರ್ ಕಾಂಟ್ರಾಕ್ಟಿಗಾದ್ರೂ ಕೊಡಿ, ಎಲ್ಲ ಮೆಟೀರಿಯಲ್ ನೀವೇ ತಗೊಂಬಂದು ಕೊಡ್ತೀರ ಅನ್ನೋ ನಡೆಯುತ್ತೆ. ಇಲ್ಲ ನಾವು ಫುಲ್ ಕಾಂಟ್ರಾಕ್ಟ್ ಕೊಡ್ತೀನಿ ಅನ್ನೋರಿಗೆ ಇನ್ನೊಂದು ಟಿಪ್ಸು, ದಯವಿಟ್ಟು ಕಾಂಟ್ರಾಕ್ಟ್ ಕೊಡ್ತಿರಲ್ಲ, ಅವರೇ ಸಾಮಾನು ತರ್ತಿದ್ದಾರೆ, ನೀವು ಅವ್ರಿಗೆ ಪೇಮೆಂಟ್ ಮಾಡ್ತೀವಿ, ಅವರಿಗಷ್ಟೇ ಮುಖ ತೋರಿಸಿ. ಅವ್ರು ಯಾವ ಶಾಪಲ್ಲಿ ಹೋಗಿ ತರ್ತಾರೆ ಅಂತ ಹೇಳ್ಕೊಂಡು ಹೋಗಿ ಅಂತ ಒಂದು ತಪ್ಪು ಮಾಡಕ್ಕೆ ಹೋಗ್ಬೇಡಿ. ಯಾವ ಶಾಪಲ್ಲಿ ಅವ್ರು ತರ್ತಾರೆ ಅಂತ ಹೋಗಿ ನಾವೇನಾದ್ರು ಓನರ್ ಹೋಗಿ ತೋರಿಸಿದ್ವಿ ಅಂತಂದರೆ, ಅವ್ರೇನಾದರೂ ಅಲ್ಲಿ ನಮ್ಮ ಮನೆ ಮೇಲಿದ್ದು ಅಮೌಂಟ್ ಇಟ್ಟರು ಅಂತಂದರೆ ಅವ್ರನ್ನ ತೀರಿಸಲಿಲ್ಲ, ಅಕಸ್ಮಾತ್ ಅವರು ಅದನ್ನ ಏನು ಮುಂದೆ ಕೊಡ್ತೀನಿ ಅಂತ ಹೇಳಿ ಅಡ್ವಾನ್ಸ್ ತೊಗೊಂಬಂದ್ರದ್ದು ಏನಾದ್ರು ಆಗಿಲ್ಲ ಅಂದರೆ ನಮ್ಮ ತಲೆ ಮೇಲೆ ಬರುತ್ತೆ. ಯಾಕಂದ್ರೆ ಆ ಶಾಪ್ನಲ್ಲಿ ಏನಂತಾರೆ, ಈಸಿಯಾಗಿ ನಿಮ್ಮ ಮನೆಗೆ ಬಂದಿರೋದು ಅಂತ ಹೇಳ್ಬಿಡ್ತಾರೆ. ಇವೆಲ್ಲ ಥಿಂಗ್ಸು ಸರ್ಕ್ಯುಲೇಷನ್ಸ್ ನಡ್ತಾ ಹೋಗುತ್ತೆ. ಇದು ನನ್ನ ಕಡೆನ ಹೊಸದಾಗಿ ಮನೆ ಕಟ್ಟೋರಿಗೆ ಒಂದು ಟಿಪ್ಸು. ಸೊ ನೀವು ಕಾಂಟ್ರಾಕ್ಟರಿಗೆ ಅಷ್ಟೇ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಯಾವುದೇ ರೀತಿಯ ಶಾಪ್ಗಳಿಗೆ ಹೋಗಿ ನೀವು ಅವ್ರು ತೊಗೊಳೋ ಶಾಪಲ್ಲಿ ಹೋಗಿ ಚೂಸ್ ಮಾಡಿ ನೀವು ಒಳಗಡೆ ಸಿಕ್ಕೊಂಬೇಡಿ. ನಾವೇ ಓನರ್ ಅಂತ ಹೇಳ್ಕೊಂಡು ಅದು ಮುಂದೆ ಒಂದ್ಸಲ ಯಾವ್ದಾದ್ರು ಒಂದು ಟೈಮಲ್ಲಿ ಪ್ರಾಬ್ಲಮ್ ಆಗ್ಬೋದು. ನಮಗೆ ಆಗಿದೆ, ಅದಕ್ಕೋಸ್ಕರ ನಾವು ಹೇಳ್ತಿದ್ದು ನಮ್ಗೆ ಏನೇನು ಅನುಭವ ಏನೇನು ತಪ್ಪಾಗಿದೆ ಅಂತ ಹೇಳ್ತಾ ಇದ್ವಿ. ಹಾಗಂತ ಮನೆ ಕಟ್ಟಿದ್ರೆ ಏನು ಮೋಸ ಮಾಡಿದ್ರೆ ಅಂತ ನಾವು ಹೇಳ್ಕೊಳೋದಿಲ್ಲ. ಆಗಿದೆ, ನಾವು ನಮ್ಗೆ ತಪ್ಪಿದೆ, ನಮ್ದು ಏನಕ್ಕೆ ತಪ್ಪಿದೆ ಅಂತಂದ್ರೆ ನಾವು ಪ್ರಾಪರ್ ಪ್ಲಾನ್ ಇರಲಿಲ್ಲ, ನಮ್ದು ರಿಟರ್ನ್ ಪ್ಲಾನ್ ಅಲ್ಲ, ಸ್ಪಾಂಟೇನಿಯಸ್ ಪ್ಲಾನ್. ಎವ್ರಿ ಡೇ ಬಂದು ಚೇಂಜಸ್ ಮಾಡ್ತೀವಿ. ಸ್ಟೇರ್ ಕೇಸ್ ಒಳಗಡೆ ಬೇಕು ಅಂದಿದ್ವಿ, ನಮಗೆ ಆ ಥರ ಎಲಿವೇಶನ್ ಬೇಕು ಅಂದಿದ್ವಿ, ಲಾಸ್ಟಿಗೆ ಕಿಟಕಿ ಸಹಿತ ಚೇಂಜ್ ಮಾಡಿದ್ವಿ. ನಮ್ಮ ಮಿಸ್ಟೇಕ್ ಆಗಿರೋದ್ರಿಂದ ಅದಕ್ಕೆ ತಕ್ಕಂಗೆ ಅವ್ನ ಬಜೆಟ್ ಅವ್ನು ಅನ್ಕೊಂಡಿದ್ದಕ್ಕೂ ಲ್ಯಾಡ್ ಆಗ್ತಾ 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 ಲಾಸ್ಟಿಗೆ ಒಂದು 2 to 3 lakhs ನಾವು ಜಾಸ್ತಿನೇ ಕೊಟ್ಟಿದ್ದೀವಿ. ಇಟ್ಸ್ ಓಕೆ. ಅಟ್ ದ ಎಂಡ್ ಆಫ್ ದ ಡೇ ಮನೆ ನೋಡಿದಾಗ ನಾವು ಸಹಿತ ಅದಕ್ಕೆ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ತುಂಬ ಐಟಮ್ಸ್ ತಂದಿದ್ದೀವಿ. ಗ್ರಾನೈಟ್ ಆಗಿರ್ಬೋದು, ಹಂಚ್ ಆಗಿರ್ಬೋದು, ಜಾಸ್ತಿ ಐಟಮ್ ಏನು ತಂದಿದ್ದೀವಿ ಅಂತ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇನ್ನೊಂದು ಮೇಜರ್ ಟಿಪ್ಸು ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳಿ, ನೀವು ಎಷ್ಟು ಪರ್ಸೆಂಟೇಜ್ ಕಾಂಟ್ರಾಕ್ಟಿಗೆ ಎಂಡಿಂಗಲ್ಲಿ ತನಕ ಕೊಡಬೇಕು ಅಂತ. ಟೋಟಲಿ ನಾವು ಮಿಸ್ಟೇಕ್ ಮಾಡಿದ್ರೆ 90% ದುಡ್ಡು ಕೊಟ್ಬಿಟ್ಟಿದ್ವಿ, 10% ಅಷ್ಟೇ ದುಡ್ಡು ಇಟ್ಕೊಂಡಿದ್ವಿ. ಸೊ ಹಾಗಾಗಿ ನಮಗೆ
ಮನೆಗೆ ನೆಟ್ಟು ಬೋಲ್ಟಿಂದ ಹಿಡಿದು ವಯರಿಂದ ಹಿಡಿದು ಈ ಬಾತ್ರೂಮ್ ಆಕ್ಸರೀಸಿಂದ ಹಿಡಿದು ಟೈಲ್ಸಿಂದ ಪ್ರತಿಯೊಂದು ನಮ್ಮ ಕೈಯಲ್ಲೇ ಹೋಗಿರೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಯಿತು. ಸೊ ನಾವು ಈ ಹೊಸ ಕಟ್ಟೋರಿಗೆ ಟಿಪ್ಸ್ ಏನಪ್ಪಾ ಅಂತಂದರೆ, ದಯವಿಟ್ಟು ಕಾಂಟ್ರಾಕ್ಟ್ ಅವರಿಗೆ ದುಡ್ಡು ಕೇಳ್ತಾರೆ ಜಾಸ್ತಿ ಮೊದಲೇ ಕೊಡಬೇಡಿ. ನೀವು ಇಟ್ಕೊಳ್ಳಿ, ಒಂದು ಅಟ್ಲೀಸ್ಟ್ ಒಂದು 40% 30% ನಿಮ್ಮ ಕೈಲಿ ಇಟ್ಕೊಳ್ಳಿ, ಆಮೇಲೆ ಅಷ್ಟು ದುಡ್ಡು ಕೊಡಬೇಡಿ. ಎಕ್ಸ್ಪೆಷಲಿ ಈ ಶಾಪಲ್ಲಿ ಪರ್ಚೇಸ್ ಮಾಡ್ತೀರಲ್ವಾ, ಏನೇನು ತೊಗೊಂಡೋಗಿ ಟೈಲ್ಸ್ ಶಾಪಲ್ಲಿ ಪರ್ಚೇಸ್ ಮಾಡ್ತೀರಾ, ಮತ್ತು ಬಾತ್ರೂಮ್ ಆಕ್ಸರೀಸ್ ಮಾಡ್ತೀರಾ, ಕಿಟಕಿಗಳಿಗೆ ನಟ್ಟು ಬೋಲ್ಟು ಪರ್ಚೇಸ್ ಮಾಡ್ತೀರಾ. ಸೊ ಟೈಲ್ಸ್ ಪ್ರತಿಯೊಂದು ಈ ಥರ ಶಾಪಿಂಗ್ ಹೋಗಿ ಪರ್ಚೇಸ್ ಮಾಡೋ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನಿಮ್ಮ ಬಜೆಟಲ್ಲಿ. ಅದನ್ನ ನೀವು ಕಾಂಟ್ರಾಕ್ಟರಿಗೆ ಕೊಡಬೇಡಿ. ಅದನ್ನ ಇಟ್ಕೊಂಡು ಮತ್ತೆ ಕಾಂಟ್ರಾಕ್ಟರಿಗೆ ಕೊಡೋ ಒಂದು ದುಡ್ಡನ್ನ ಇಟ್ಕೊಂಡು ನೀವು ಕೆಲಸ ಮಾಡಿಸ್ಕೊತ ಹೋಗಿ. ಇಲ್ಲ ಅಂತಂದ್ರೆ ಲಾಸ್ಟಲ್ಲಿ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಸೊ ಇದು ನಾನು ಹೊಸದಾಗಿ ಮನೆ ಕಟ್ತಾ ಇರೋರಿಗೆ ನಾನು ಕೊಡ್ತಿರೋ ಟಿಪ್ಸು. ಇಷ್ಟು ಮನೆ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅಂದರೆ ಎಲ್ಲರೂ ಅನ್ಕೊಂತಿರೋ ತುಂಬ ಪ್ರೊಫೆಷ್ನಲ್ ಇಂಜಿನಿಯರ್ನ ಹುಡುಕಿ ಅಥವಾ ಕಾಂಟ್ರಾಕ್ಟ್ನ ಹುಡುಕಿ ಮನೆ ಕೊಟ್ಟಿರ್ಬೋದು ಅಂತ. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇದನ್ನು ನಾನು ಆಲ್ಟ್ರೇಷನ್ಗೆ ಅಂತ ಹೋಗಿದ್ದಕ್ಕೆ ನಾರ್ಮಲ್ ಕಾಂಟ್ರಾಕ್ಟರ್ ಮೇಸ್ತ್ರಿ ಥರ ಅವ್ರ ಕೈಯಲ್ಲಿ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಮಿಡಲಲ್ಲಿ ನನಗೆ ಗೊತ್ತಿರೋ ರಿಲೇಟಿವ್ಸ್ ಇಂಜಿನಿಯರ್ಗೆ ನಾನು ಸೂಪರ್ವೈಸಿಂಗ್ ಅಂತ ಹೇಳ್ತಾರಲ್ಲ, ಇದು ನನಗೆ ಗೊತ್ತಿರೋ ಇಂಜಿನಿಯರು ನಮಗೆ ದೂರ ರಿಲೇಟಿವ್ ಆಗ್ತಾರೆ, ಅವರಿಗೆ ಸೂಪರ್ವೈಸಿಂಗ್, ಈ ಮೇಸ್ತ್ರಿ ಕೆಲಸ ಮಾಡ್ತೇನೆ, ಹೇಗೆ ಕೆಲಸ ಮಾಡ್ತಿದ್ದಾನೆ, ಯಾವ ರೀತಿ ಕೆಲಸ ಮಾಡ್ತಿದ್ದಾನೆ, ಏನು ಮೆಟೀರಿಯಲ್ ಯೂಸ್ ಮಾಡ್ತೀನಿ, ಟೆಕ್ನಿಕಲ್ ನಾಲೆಜ್ಗೆಲ್ಲ ನಾನು ನನಗೆ ಗೊತ್ತಿರೋ ಒಂದು ರಿಲೇಟಿವ್ಸ್ ಇಂಜಿನಿಯರು ಸೂಪರ್ವೈಸರಿಗೆ ಬಿಟ್ಟು. ಬಟ್ ಪ್ರತಿಯೊಂದು ಮೇನ್ ಡಿಸಿಷನ್ಸ್ ಏನು ತಗೋತಾ ಇದ್ದೀವಿ, ಈ ಮನೇಲಿ ಯಾವ ಡಿಸೈನ್ ಎಲ್ಲಿ ಬರಬೇಕು, ಎಲ್ಲಿ ಏನು ಹೋಗಬೇಕು, ಯಾವ ಮೆಟೀರಿಯಲ್ ಯೂಸ್ ಆಗಬೇಕು ಅಂತ ಪ್ರತಿಯೊಂದು ನಂದು ಮತ್ತು ನಮ್ಮ ಮನೆಯವ್ರದ್ದೇ ಡಿಸೈನ್ ಆಗಿರೋದ್ರಿಂದ ನನಗೆ ನಿಮಗೆ ಪೇಪರ್ ವರ್ಕ್ ಆಗಿರ್ಬೋದು, ಪ್ಲ್ಯಾನ್ ಆಗಿರ್ಬೋದು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಐ ಆಮ್ ರಿಯಲಿ ಸಾರಿ. ಯಾಕಂದರೆ ಪ್ರತಿಯೊಂದು ಸ್ಪಾಂಟೇನಿಯಸ್ ಡಿಸಿಷನ್ಸು ನಾವು ಏನೂ ಸಹಿತನೂ ಪ್ಲ್ಯಾನ್ ಮಾಡಿಲ್ಲ. ಈವನ್ ಇಂಜಿನಿಯರ್ಗೆ ಎಷ್ಟೋ ಸಲ ನೆಕ್ಸ್ಟ್ ಒಂದಿನ ಕೊಟ್ಟಿದ್ದ ಡಿಸಿಷನ್ಸು ನೆಕ್ಸ್ಟ್ ಡೇ ಏನಪ್ಪ ಚೇಂಜ್ ಮಾಡ್ತಿದೆಯಲ್ಲ ಅಂತ ಅವರೇ ಕೇಳೋ ಥರ ಆಗೋಗಿತ್ತು. ಆ ಥರ ಚೇಂಜಸ್ ನಾವು ಮಾಡಿದ್ದೀವಿ. ನನಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ತುಂಬ ಚೇಂಜಸ್ ಮಾಡಿದ್ರು ಸಹಿತ ಅವರು ಅದನ್ನು ಸರಿಪಡಿಸ್ಕೊಂಡು ಇಲ್ಲಿವರೆಗೂ ಈ ಮಟ್ಟಕ್ಕೆ ಈ ಚಂದಕ್ಕೆ ನೀವೆಲ್ಲ ಇಷ್ಟಪಡೋ ಥರ ತಂದು ಕೂರಿಸಿದ್ದಾರೆ. ನನಗೆ ಎಟ್ ದ ಎಂಡ್ ಆಫ್ ದ ಡೇ ಈ ಮನೆ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಓಕೆ, ತುಂಬ ಕಷ್ಟ ಆಯಿತು ಒಂದು ಮೂಮೆಂಟಲ್ಲಿ, ಎಷ್ಟು ಹಿಂಸೆ ಆಯಿತು ಅಂದರೆ ಈ ಅರ್ಧ ಕಟ್ಟಿದ್ವಿ ಮನೆ, ಟೈಲ್ಸ್ ವರ್ಕ್ ಆಗಲಿಲ್ಲ, ಗ್ರಾನೈಟ್ ವರ್ಕ್ ಆಗಲಿಲ್ಲ. ಆ ಟೈಮಲ್ಲಿ ನಾವು ಇದನ್ನು ಸೇಲ್ ಮಾಡಿಬಿಡೋಣ, ಒಂದು 50 ಲಕ್ಷಕ್ಕೆ ಸೈಟ್ ತೊಗೊಂಡಿದ್ದೀವಿ, ಒಂದೂವರೆ ಅರ್ಧ ರೇಟಿಗೆ ಜಾಸ್ತಿ ಹೋದರೂ ಸಾಕು, ಅಪಾರ್ಟ್ಮೆಂಟಿಗೆ ಲೈಫಿಗೆ ಹೋಗ್ಬಿಡೋಣ ಅಂತ ಅಷ್ಟು ಯೋಚನೆ ಮಾಡಿದ್ವಿ. ಯಾಕಂದರೆ ಅಷ್ಟು ಕಷ್ಟ ಆಗಿತ್ತು ಒಂದು ಮೂಮೆಂಟಲ್ಲಿ ಮನೆ ಕಟ್ಟಬೇಕಾದ್ರೆ. ನನಗಂತಲ್ಲ, ಹೊಸದಾಗಿ ಕಟ್ಟೋರಿಗೆ ಎಲ್ಲರಿಗೂ ಈ ಕಷ್ಟ ಆಗೇ ಆಗುತ್ತೆ. ಮನೆ ಕಟ್ತಾ ಇದ್ರೆ ನಿಮಗೂ ಕಷ್ಟಗಳು ಬಂದೇ ಬರುತ್ತೆ. ಈ ಡಿಸಿಷನ್ಸ್ ಟೈಮಲ್ಲಿ ತುಂಬ ಚೇಂಜಸ್ ಆಗ್ಬೋದು. ಸೊ ನೀವು ಹೆದರ್ಕೋಬೇಡಿ, ಎಂಡಕ್ಕಲ್ಲಿ ಏನೋ ಸರಿ ಹೋಗುತ್ತೆ, ಎಲ್ಲ ಆಗೋದು ಒಳ್ಳೋದಕ್ಕೆ. ನಾವು ನೋಡಿ ಆಲ್ಟ್ರೇಷನ್ ಅಂತ ಬಂದಿದ್ದು ಹಳೆ ಮನೆಗೆ, ನೋಡಿದ್ರೆ ಈ ಥರ ಮನೆ ಆಯಿತು. ಏನೇ ನಿಮ್ಮ ಲೈಫಲ್ಲಿ ಆದರೂ ಆಗೋದೆಲ್ಲ ಬಂದಿದೆ. ಆ ಟೈಮಲ್ಲಿ ನಿಮ್ಗೆ ಕಷ್ಟ ಅನ್ಸ್ಬೋದು, ಯಾಕಪ್ಪ ಆಗ್ತಿದೆ ಅಂತ ಹೇಳ್ಕೊಂಡು ಅದೇನೂ ಇರೋದಿಲ್ಲ. ಹೋಗ್ತಾ ನಮಗೆ ಎಂಡ್ ಆಫ್ ದ ಡೇ ರಿಸಲ್ಟ್ ದೇವ್ರು ಏನು ನಮ್ದು ಬರೆದಿರ್ತಾರೋ ಹೀಗೆ ಆಗಬೇಕು, ಅದು ಹಾಗೆ ಆಗುತ್ತೆ. ಅದಕ್ಕೆ ನಮ್ಮ ಕಡೆಯಿಂದ ಸಣ್ಣ ಹಾರ್ಡ್ ವರ್ಕು. ಪ್ರತಿಯೊಂದಿನ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಡಿ. ಅವ್ರು ಮಾಡಿದ್ದಾರೆ ಅವ್ರಿಗೆ ಕಂಪ್ಯಾರಿಸನ್ ಮಾಡ್ಕೊಂಡು ಅದು ಹಾಗೆ ಆಗಬೇಕು ಹಿಂಗೆ ಆಗಬೇಕು ಅನ್ನೋದಿಲ್ಲ. ನಿಮಗೆ ಈ ಸ್ಪಾಂಟೇಜಲ್ಲಿ ನಿಮ್ಮ ತಲೆಯಲ್ಲಿ ಏನು ಇಮ್ಯಾಜಿನೇಷನ್ ಇದೆ, ನಿಮಗೆ ಏನು ಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಮಾಡ್ಕೊತಾ ಹೋಗಿ, ನಿಜವಾಗ್ಲೂ ಸರಿ ಹೋಗುತ್ತೆ. ಸಾರಿ, ಎಲ್ಲರೂ ಹೋಮ್ ಟೂರ್ ಕೇಳ್ತಾ ಇದ್ರಿ. ನಾನು ವಿಡಿಯೋ ಮಾಡಲಿಕ್ಕೂ ಲೇಟ್ ಮಾಡಿದ್ದೀನಿ, ಮತ್ತು ಈ ವಿಡಿಯೋ ತೋರಿಸೋದ್ರಲ್ಲೂ ತುಂಬ ಲೇಟ್ ಆಗಿದೆ. ಇನ್ನೂ ತುಂಬ ಲ್ಯಾಗ್ ಆಗಿದೆ ನಿಮಗೆ ನನ್ನ ಸ್ಟೋರೀಸ್ ಹೇಳ್ತಾ ಅಂತ. ಬಟ್ ಹಾಗೆ ಹೇಳಿದ್ರು ಚೆನ್ನಾಗೂ ಅನ್ಸಿಲ್ಲ. ಸಿಂಪಲಾಗಿ ಮನೆ ತೋರಿಸ್ಬಿಟ್ರೆ ಏನು ಮಜಾ ಬರುತ್ತೆ. ನಾವೇನು ಮಾಡಿದ್ದೀವಿ ಅಂತಂದರೆ, ಈಗ ಹೊಸದಾಗಿ ಮನೆ ಕಟ್ಟೋರಿಗೆ ಅಟ್ಲೀಸ್ಟ್ ಟಿಪ್ಸ್ ಆದರೂ ಗೊತ್ತಾಗತ್ತಲ್ವಾ. ಸೊ ನಾನು ಮಿಡಲಲ್ಲಿ ನನ್ನ ಸ್ಟೋರೀಸ್ ಆಗಿರ್ಬೋದು, ಹೇಗೆ ಚೇಂಜಸ್ ಮಾಡಿದ್ದೀವಿ, ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಏನಾದರೂ ಮಿಸ್ ಆಗಿದ್ರು ಸಹಿತ ನಾನು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇ ಒಂದು ರಫ್ ಸ್ಕೆಚ್ ಮಾಡಿದ್ದೀನಿ. ಎಲ್ಲರೂ ರಿಟರ್ನ್ ಪ್ಲ್ಯಾನ್ ಕೇಳ್ತೀರಂತ ರಿಟರ್ನ್ ಪ್ಲ್ಯಾನ್ ಮೆಜರ್ಮೆಂಟ್ನ ಹೇಳ್ತೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಈಶಾ ಹೋಮ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಬಟನ್ನ ಒತ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಹಾಕ್ತಿರೋದು ರಿಟರ್ನ್ ಪ್ಲ್ಯಾನ್ ಬಂದ ಕೂಡಲೇ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.